ಇದೊಂದು ಕಾನೂನಿಗೂ ಸವಾಲೆಸೆದ ಕಥೆ. 4 ದಶಕದ ಹಿಂದೆ ಆಗಿದ್ದ ಕೊಲೆಗೆ ಈಗ ಶಿಕ್ಷೆ ಆಗೋದ್ರಲ್ಲಿದೆ. ಕೊಲೆ ಮಾಡಿದಾಗ ಕೊಲೆಗಾರನಿಗೆ ಜಸ್ಟ್ 14 ವರ್ಷ, ಈಗ 55 ವರ್ಷ. ಹಾಗಾದ್ರೆ ಕೊಲೆಗಾರನಿಗೆ ಅಪ್ರಾಪ್ತ ವಯಸ್ಸಲ್ಲಿ ಮಾಡಿದ ಕ್ರೈಮ್ಗೆ ಯಾವ ರೀತಿ ಶಿಕ್ಷೆ ಆಗಬಹುದು ಅನ್ನೋದೇ ಇಂಟ್ರೆಸ್ಟಿಂಗ್. ಅದರಲ್ಲೂ ಇಲ್ಲಿ ಪೊಲೀಸರು ತನಿಖೆ ಮಾಡಿ ಕೊಲೆಗಾರನನ್ನ ಹಿಡಿದಿರೋದಲ್ಲ, ಬದಲಿಗೆ ಅವನೇ ಬಂದು ಕನ್ಫೆಸ್ ಮಾಡಿಕೊಂಡಿರೋ ಕ್ರೈಮ್. ಹಾಗಾದ್ರೆ ಕೊಲೆ ಮಾಡಿದ ಆ ವ್ಯಕ್ತಿ ಯಾರು? ಅವನು ಕೊಲೆ ಮಾಡಿದ್ದು ಯಾರನ್ನ? ಕೊಲೆಗೆ ಕಾರಣ ಒಂದು ವಿಲಕ್ಷಣ ನಡವಳಿಕೆ. ಹಾಗಾದ್ರೆ ಏನದು? 40 ವರ್ಷಗಳ ನಂತರ ಆ ವ್ಯಕ್ತಿ ಯಾಕೆ ಕನ್ಫೆಸ್ ಮಾಡಿಕೊಂಡ? ಈ ಕೇಸಲ್ಲಿ ಆಗಿರೋ ಡೆವಲಪ್ಮೆಂಟ್ ಏನು? ಕೋರ್ಟ್ ಏನು ಹೇಳಿದೆ? ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಾಗಿರೋದು ಒಂದಲ್ಲ 2 ಕೊಲೆ. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಕೂಡರಂಜಿ ಆಂಥನಿ ಸ್ಟೋರಿ. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದು ಕೇರಳಂನಿಂದ. ಇವತ್ತಿನ ಲೇಟೆಸ್ಟ್ ಕಥೆ ಹೇಳೋಕ್ಕೂ ಮೊದಲು ಒಂದು ಘಟನೆ ನೆನಪು ಮಾಡ್ಕೊಡ್ತೀವಿ ನೋಡಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫ್ಲ್ಯಾಶ್ ಬ್ಯಾಕ್. ಅದು 1986ರ ಸಮಯ. ಒಂದು ಕತ್ತಲ ರಾತ್ರಿ ಕೇರಳಂನ ಕೂಡರಂಜಿಯ ಆಸ್ಪತ್ರೆಯ ಹಿಂಭಾಗದ ಹಳ್ಳದಲ್ಲಿ ಒಂದು ಅನಾಥ ಶವ ತೇಲ್ತಿತ್ತು. ಪೊಲೀಸರು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡ್ತಾರೆ. ಸತ್ತವನು ಯಾರು ಎತ್ತ ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಇದೊಂದು ಆಕಸ್ಮಿಕ ಸಾವು ಅಂತ ಹೇಳಿ ಕೇಸ್ ಫೈಲ್ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಇದು ಖಂಡಿತ ಆಕಸ್ಮಿಕ ಅಥವಾ ಸಹಜ ಸಾವಲ್ಲ, ಬದಲಿಗೆ ಅದೊಂದು ಕೊಲೆ. ಬಟ್ ಕೊಲೆ ರಹಸ್ಯ ಬಯಲಾಗಿದ್ದು 40 ವರ್ಷಗಳ ಬಳಿಕ. ಪ್ರೆಸೆಂಟ್ ಡೇ 4 ಜುಲೈ 2025. ಮಲ್ಲಪ್ಪುರಂ ಜಿಲ್ಲೆಯ ವೆಂಗಾರ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಅಲ್ಲಿದ್ದ ಬೆಂಚ್ ಮೇಲೆ ಏದಿಸ್ರು ಬಿಡ್ತಾ ಕೂರ್ತಾರೆ. ಸ್ಟೇಷನ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿದ್ದರು. ಈ ವ್ಯಕ್ತಿ ಬಂದಿರೋದನ್ನ ಯಾರೂ ಅಷ್ಟಾಗಿ ಗಮನಿಸಲ್ಲ. ಕೆಲ ಹೊತ್ತಿನ ಬಳಿಕ ಆ ವ್ಯಕ್ತಿ ಒಬ್ಬ ಪೊಲೀಸ್ ಹತ್ರ ಹೋಗ್ತಾರೆ. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ. ಅವನನ್ನ ತಲೆ ಎತ್ತಿಯೂ ನೋಡದ ಆ ಪೊಲೀಸ್ ಆಫೀಸರ್ ಪಕ್ಕದ ಟೇಬಲ್ಗೆ ಹೋಗೋದಕ್ಕೆ ಕೈ ಸನ್ನೆ ಮಾಡ್ತಾರೆ. ಮತ್ತೆ ಆ ವ್ಯಕ್ತಿ ಪಕ್ಕದ ಟೇಬಲ್ಗೆ ಹೋಗ್ತಾರೆ. ಸರ್ ಅಂತಾರೆ. ಪೊಲೀಸ್ ಏನು ಅಂತ ಕಣ್ಸನ್ನೆಯಲ್ಲೇ ಕೇಳ್ತಾರೆ. ಸರ್, ನನಗೆ ರಾತ್ರಿ ನಿದ್ದೆ ಬರಲ್ಲ. ಮಲ್ಗೋಕೆ ಎಷ್ಟು ಟ್ರೈ ಮಾಡಿದ್ರೂ ಕಣ್ಮುಚ್ಚೋಕೆ ಆಗಲ್ಲ. ಕಣ್ಮುಚ್ಚಿದ್ರೆ ಸಾಕು, ನನ್ನ ಕಣ್ಮುಂದೆ ವಿಚಿತ್ರವಾಗಿ ಏನೇನೋ ಕಾಣಿಸ್ಕೊಳ್ಳುತ್ತೆ ಅಂತಾನೆ. ಇವನ ಮಾತು ಕೇಳಿದ ಪೊಲೀಸ್ಗೆ ಮೊದಲಿಗೆ ಸಿಟ್ಟು ಬರುತ್ತೆ. ನೀವು ಆಸ್ಪತ್ರೆಗೆ ಹೋಗೋದು ಮಿಸ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ಇದು ಸ್ಟೇಷನ್, ಎದ್ದೋಗಿ ಅಂತಾರೆ. ಇಲ್ಲ ಸರ್, ನಾನು ಇಲ್ಲಿಗೆ ಅಂತಲೇ ಬಂದಿದ್ದು, ದಯವಿಟ್ಟು ನನ್ನ ಮಾತು ಕೇಳಿ ಅಂತಾರೆ. ಬಹುಶಃ ಮಾನಸಿಕವಾಗಿ ಏನಾದರೂ ಪ್ರಾಬ್ಲಮ್ ಇರಬೇಕು, ಇಲ್ಲ ಮನೆಯಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇರ್ಬೋದು ಅಂದ್ಕೊಂಡು, ಸರಿ ಏನು ನಿಮ್ಮ ಪ್ರಾಬ್ಲಮ್? ಯಾಕಿಷ್ಟು ಸ್ಟ್ರೆಸ್ ಮತ್ತು ಟೆನ್ಷನ್ನಲ್ಲಿದ್ದೀರಾ? ಮಗ ಸೊಸೆ ಮಗಳು ನೋಡ್ಕೋತಾ ಇಲ್ವಾ? ಆರೋಗ್ಯ ಸರಿ ಇಲ್ವಾ ಅಂತ ಸಮಾಧಾನವಾಗಿ ಕೇಳ್ತಾರೆ. ಅದೆಲ್ಲ ಏನಿಲ್ಲ ಸರ್, ಮೊದಲು ನೀವು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಆಮೇಲೆ ಎಲ್ಲ ಹೇಳ್ತೀನಿ ಅಂತಾನೆ. ಈಗ ಪೊಲೀಸ್ಗೂ ತಲೆ ಬಿಸಿಯಾಗಿತ್ತು. ಏಯ್, ಯಾರಯ್ಯ ನೀನು? ಬೆಳಬೆಳಗ್ಗೆ ಬಂದು ತಲೆ ತಿಂತಾ ಇದೀಯಾ? ಯಾರೂ ಸಿಗ್ಲಿಲ್ವಾ ನಿನಗೆ? ನಿದ್ರೆ ಬರಲ್ಲ ಅಂತೀಯಾ? ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೀಯಾ? ನಿದ್ರೆ ಬರಲ್ಲ ಅಂತ ಯಾರನ್ನಾದರೂ ಸಾಯಿಸಿಬಿಟ್ಟ ಹೇಗೆ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ಹೌದು ಸರ್, ನಾನು ಕೊಲೆ ಮಾಡಿದ್ದೀನಿ ಅಂತಾನೆ. ಒಂದು ಕ್ಷಣ ಜರ್ಕ್ ತಗೊಂಡ ಪೊಲೀಸ್, ಯಾರೋ ನೀನು? ಯಾರನ್ನ ಕೊಲೆ ಮಾಡಿದ್ದೀಯಾ ಹೇಳು ಅಂತ ಸ್ವಲ್ಪ ಗಡುಸಾಗಿ ಕೇಳ್ತಾರೆ. ಇಲ್ಲಿಂದ ಆ ವ್ಯಕ್ತಿ ತನ್ನ ಕಥೆ ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಆಂಥನಿ. ನನಗೀಗ 55 ವರ್ಷ. ಆದರೆ ನಾನು ಕಳೆದ 40 ವರ್ಷದಿಂದ ಕಣ್ತುಂಬ ನಿದ್ದೆ ಮಾಡಿಲ್ಲ. ಕಣ್ಮುಚ್ಚಿದ್ರೆ ಆ ಒಂದು ಭಯಾನಕ ಸನ್ನಿವೇಶ ನನ್ನ ಕಣ್ಮುಂದೆ ಬರುತ್ತೆ. ಆ ಮುಖ ನನ್ನನ್ನೇ ನೋಡ್ತಿರುತ್ತೆ. ಅವನ ಕಣ್ಣು ತುಂಬ ದೊಡ್ಡದಿವೆ. ಅವನು ಯಾವಾಗಲೂ ಕಣ್ಬಿಟ್ಕೊಂಡು ನನ್ನನ್ನು ದುರುಗುಟ್ಟಿ ನೋಡ್ತಾನೆ. ಇದು 1-2 ದಿನದ ಸಮಸ್ಯೆ ಅಲ್ಲ, ಪ್ರತಿದಿನ ಹೀಗೇ ಆಗುತ್ತೆ ಸರ್. ಪ್ಲೀಸ್ ನನ್ನನ್ನು ಕಾಪಾಡಿ ಸರ್ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಪೊಲೀಸರಿಗೆ ಈಗ ಈ ವ್ಯಕ್ತಿಗೆ ಸೀರಿಯಸ್ ಆಗಿ ಏನೋ ಸಮಸ್ಯೆ ಇದೆ ಅನ್ನೋದು ಅರಿವಾಗಿತ್ತು. ಸರಿ, ಯಾರ ಮುಖ ಅದು? ಅವನು ಯಾಕೆ ನಿನ್ನನ್ನು ಗುರಾಯಿಸಿ ನೋಡ್ತಾನೆ? ನೀನು ಅವನಿಗೆ ಏನು ಮಾಡಿದೆ ಹೇಳು ಅಂತಾರೆ. ಇಲ್ಲಿಂದ ಆಂಥನಿ ಫ್ಲ್ಯಾಶ್ ಬ್ಯಾಕ್ ತೆರೆದುಕೊಳ್ಳುತ್ತೆ. ಸರ್, ಈ ಸ್ಟೋರಿ ಸ್ಟಾರ್ಟ್ ಆಗೋದು 1986ರಿಂದ ಕೋಝಿಕೋಡ್ ಜಿಲ್ಲೆಯ ಕೂಡರಂಜಿಯ ಪುಟ್ಟ ಗ್ರಾಮದಿಂದ. ಇಲ್ಲಿನ ಸ್ಥಳೀಯ ಜಮೀನ್ದಾರರೊಬ್ಬರ ತೋಟದಲ್ಲಿ 2 ಹುಡುಗರು ಕೆಲಸ ಮಾಡ್ಕೊಂಡಿದ್ರು. ಅದರಲ್ಲಿ ಒಬ್ಬ ಪಡಿಕಪರಂಬಿಲ್ ಮೋಹನನ್, ಅವನಿಗೆ 20 ವರ್ಷ ವಯಸ್ಸು ಸರ್. ಮತ್ತೊಬ್ಬ ಅಪ್ರಾಪ್ತ ಹುಡುಗ, ಅವನಿಗೆ ಜಸ್ಟ್ 14 ವರ್ಷ. ಇಬ್ಬರು ದಿನಾ ಪೂರ್ತಿ ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಆದರೆ ಮೋಹನನ್ ಆ ಚಿಕ್ಕ ಹುಡುಗನ ಮೇಲೆ ಯಾವಾಗಲೂ ರೋಪ್ ಹಾಕ್ತಿದ್ದ. ಸಾಲದ್ದಕ್ಕೆ ಅವನಿಗೆ ಹೊಡಿತಾ ಇದ್ದ. ಇಷ್ಟೇ ಅಲ್ಲ ಸರ್, ಮೋಹನನ್ ಸರಿ ಇರಲಿಲ್ಲ. ಆ ಚಿಕ್ಕ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದ. ಮಾಲೀಕರಿಗಾಗ್ಲಿ ಯಾರಿಗಾದ್ರೂ ಆಗಲಿ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಹಲವು ದಿನ ಹೀಗೆ ನಡೆದಿತ್ತು.
ಆ ಚಿಕ್ಕ ಹುಡುಗ ಎಲ್ಲವನ್ನ ಸಹಿಸ್ಕೊಂಡು ಸುಮ್ಮನಿದ್ದ. ಒಬ್ಬನೇ ಇದ್ದಾಗ ಅಳ್ತಾ ಇದ್ದ. ಬಟ್ ಅವನಿಗಾಗ ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ. ಪ್ರತಿದಿನ ಭಯದಲ್ಲೇ ಬದುಕ್ತಾ ಇದ್ದ. ಹೋಗ್ತಾ ಹೋಗ್ತಾ ಮೋಹನನ್ ಕಾಟ ಜಾಸ್ತಿ ಆಗ್ತಾ ಹೋಗಿತ್ತು. ಹೀಗಿರುವಾಗ ಅದು ಡಿಸೆಂಬರ್ 1986. ಮೋಹನನ್ ಆ ಹುಡುಗನನ್ನ ಕರ್ಕೊಂಡು ಕೂಡರಂಜಿ ಹತ್ತಿರದಲ್ಲಿದ್ದ ಮಿಷನ್ ಹಾಸ್ಪಿಟಲ್ ಹಿಂಭಾಗ ಹೋದ. ಅದು ನಿರ್ಜನ ಪ್ರದೇಶ. ಅಲ್ಲಿ ಒಂದು ಚಿಕ್ಕ ಹಳ್ಳ ಇತ್ತು. ಇಬ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮೋಹನನ್ ಆ ಹುಡುಗನಿಗೆ ರೇಗ್ತಾನೆ, ಕೈ ಮಾಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ಮೋಹನನ್ ತನ್ನ ಹಳೇ ಚಾಳಿ ಶುರು ಮಾಡಿದ್ದ. ಅಸಭ್ಯವಾಗಿ ಎಲ್ಲೆಲ್ಲೋ ಮುಟ್ಟೋದು, ಬಲವಂತವಾಗಿ ಕಿಸ್ ಮಾಡೋದು ಶುರು ಮಾಡ್ತಾನೆ. ಆ ಚಿಕ್ಕ ಹುಡುಗ ಅವನಿಂದ ಬಿಡಿಸ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಾನೆ. ಆದರೆ ಮೋಹನನ್ ಬಲಿಷ್ಠನಾಗಿದ್ದ. ಅವನ ಬಂಧನದಿಂದ ಬಿಡಿಸ್ಕೊಳ್ಳೋದು ಆ ಹುಡುಗನಿಗೆ ಕಷ್ಟ ಆಗಿತ್ತು ಸರ್ ಅಂತ ಆಂಥನಿ ಹೇಳ್ತಾನೆ. ಸರ್, ಯಾವಾಗ ಮೋಹನನ್ ದುರ್ವ್ಯವಹಾರ ಮುಂದುವರಿತೋ ಆ ಹುಡುಗ ಸೆಟೆದು ನಿಲ್ತಾನೆ. ಅವನಿಗೆ ಯಾವತ್ತು ಅದೆಲ್ಲಿಂದ ಶಕ್ತಿ ಬಂತೋ ಏನೋ ಮೋಹನನ್ನ ಜೋರಾಗಿ ದಬ್ಬಿದ್ದ. ಇದನ್ನ ಊಹಿಸದ ಮೋಹನನ್ ಬ್ಯಾಲೆನ್ಸ್ ತಪ್ಪಿದ್ದ. ಆ ಹುಡುಗನ ಫೋರ್ಸ್ ಎಷ್ಟಿತ್ತು ಅಂದರೆ ಮೋಹನನ್ ಸೀದಾ ಹಳ್ಳಕ್ಕೆ ಬಿದ್ದಿದ್ದ. ಈ ಸಡನ್ ರಿಯಾಕ್ಷನ್ನಿಂದ ಮೋಹನನ್ ಗಾಬರಿಗೊಂಡಿದ್ದ. ಅದೇ ಗಾಬರಿಯಲ್ಲಿ ಅವನಿಗೆ ಅಲ್ಪ ಸ್ವಲ್ಪ ಈಜು ಗೊತ್ತಿದ್ರೂ ಹಳ್ಳದಿಂದ ಮೇಲೆ ಬರೋಕೆ ಆಗಲೇ ಇಲ್ಲ. ಹೆಲ್ಪ್ ಹೆಲ್ಪ್ ಅಂತ ಕೂಗಿದ್ರು ಅವತ್ತು ಅಲ್ಲಿ ಅವನಿಗೆ ಸಹಾಯ ಮಾಡೋಕೆ ಯಾರೂ ಇರಲಿಲ್ಲ. ಇದೆಲ್ಲವನ್ನ ದಡದ ಮೇಲೆ ನಿಂತು ಆ ಹುಡುಗ ನೋಡ್ತಾ ಇದ್ದ. ಮನಸ್ಸು ಮಾಡಿದರೆ ಆ ಹುಡುಗ ಮೋಹನನ್ನ ಬದುಕಿಸಬಹುದಿತ್ತು. ಬಟ್ ಅವನು ಹಾಗೆ ಮಾಡಲಿಲ್ಲ ಸರ್. ಯಾಕಂದರೆ ಮೋಹನನ್ನ ದೌರ್ಜನ್ಯದಿಂದ ಆ ಹುಡುಗ ನಲುಗಿ ಹೋಗಿದ್ದ. ಮೋಹನನ್ ಮುಳುಗಿ ಸಾಯಿಲಿ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಕೆಲ ಹೊತ್ತು ಕೈಕಾಲು ಹೊಡೆದ ಮೋಹನನ್ ಹಳ್ಳದಲ್ಲಿ ಮುಳುಗಿ ಸತ್ತೋದ. ಆ ಹುಡುಗ ವಾಪಸ್ ತನ್ನ ಮನೆಗೆ ಬಂದ್ಬಿಟ್ಟ. 3 ದಿನದ ನಂತರ ಆ ಹುಡುಗ ಮತ್ತೆ ಹಳ್ಳದ ಬಳಿಗೆ ಬರ್ತಾನೆ. ಮೋಹನನ್ ಶವ ನೀರಲ್ಲಿ ಅಂಗಾತ ತೇಲ್ತಿತ್ತು. ಅವನ ಕಣ್ಣು ದೊಡ್ಡದಾಗಿ ತೆರೆದುಕೊಂಡಿದ್ವು ಸರ್. ಮುಖ ಫುಲ್ ಉಟ್ಕೊಂಡಿತ್ತು. ದೇಹ ಕೊಳೆತು ಹೋಗಿ ವಾಸನೆ ಬರ್ತಿತ್ತು ಸರ್ ಅಂತ ಆಂಥನಿ ಹೇಳ್ತಾನೆ. ಇವನ ಕಥೆ ಕೇಳಿದ ಪೊಲೀಸ್ಗೆ 40 ವರ್ಷ ಹಿಂದೆ ಆಗಿದ್ದನ್ನ ಇವನು ಇಷ್ಟೆಲ್ಲ ನೀಟಾಗಿ ಹೇಳ್ತಾ ಇದ್ದಾನೆ ಅಂದರೆ ಆ ಚಿಕ್ಕ ಹುಡುಗನಿಗೂ ಇವನಿಗೂ ಏನು ಲಿಂಕ್ ಇರಬಹುದು ಅಂತ ಯೋಚಿಸ್ತಾರೆ. ಬಟ್ ಆಂಥನಿಗೆ ಡಿಸ್ಟರ್ಬ್ ಮಾಡದೆ ಸರಿ ಆಮೇಲೆ ಏನಾಯಿತು ಹೇಳು ಅಂತಾರೆ. ಸರ್, ಅಲ್ಲಿಂದ ಯಾರಿಗೂ ಹೇಳ್ದೆ ತಮಿಳುನಾಡಿಗೆ ಓಡ್ ಹೋಗ್ಬಿಟ್ಟ. ತಮಿಳುನಾಡಿನಲ್ಲಿ ಸ್ವಲ್ಪ ದಿನ ಇದ್ದ. ಚಿಕ್ಕ ಪುಟ್ಟ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಅಲ್ಲಿಂದ ಮತ್ತೆ ಕೇರಳಕ್ಕೆ ಹೋದ. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ದ. ಅವನು ಒಂದೇ ಕಡೆ ಇರ್ತಾ ಇರಲಿಲ್ಲ. ಪದೇ ಪದೇ ಜಾಗ ಚೇಂಜ್ ಮಾಡ್ತಾ ಇದ್ದ. ತನ್ನ ಹೆಸರನ್ನ ಮೊಹಮ್ಮದ್ ಅಲಿ ಅಂತ ಚೇಂಜ್ ಮಾಡ್ಕೊಂಡಿದ್ದ ಸರ್ ಅಂತ ಆಂಥನಿ ಹೇಳ್ತಾನೆ. ಯಾವುದೇ ಊರಿಗೆ ಹೋದ್ರೂ ಏನೇ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ. ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದ. ಜನ ಕೂಡ ಅವನನ್ನ ತುಂಬ ಇಷ್ಟಪಡ್ತಾ ಇದ್ರು. ಅವನು ನೋಡೋಕ್ಕೂ ಚೆನ್ನಾಗಿದ್ದ. ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಕೆಲವು ವರ್ಷಗಳ ಬಳಿಕ ಮೊಹಮ್ಮದ್ ಅಲಿ ಮದುವೆ ಮಾಡ್ಕೋತಾನೆ. ವಿಶೇಷ ಅಂದರೆ ಅವನು ಎಷ್ಟರ ಮಟ್ಟಿಗೆ ಅಲ್ಲಿನ ಜನರ ಪ್ರೀತಿ ಗಳಿಸಿದ ಅಂದರೆ ಜನರೇ ಒಂದೊಳ್ಳೆ ಹುಡುಗಿ ನೋಡಿ ಎಲ್ಲರೂ ಸೇರಿ ದುಡ್ಡು ಹಾಕಿ ಅವನಿಗೆ ಮದುವೆ ಮಾಡಿಸಿದ್ರು ಸರ್. ಮದುವೆ ಆದಮೇಲೆ ಮೊಹಮ್ಮದ್ ಅಲಿ ಹೆಂಡತಿ ಜೊತೆ ತುಂಬ ಚೆನ್ನಾಗಿದ್ದ. ಅವನಿಗೆ 4 ಮಕ್ಕಳಾದವು. 3 ಗಂಡು 1 ಹೆಣ್ಣು. ಅವನ ಜೀವನ ಈಗ ಸೆಟ್ಲ್ ಆಗಿತ್ತು. ಆದರೆ ಹಳೆ ಕಹಿ ನೆನಪನ್ನ ಮರೆತು ಜೀವನ ರೂಪಿಸ್ಕೊಳ್ಳೋಕೆ ಹೆಣಗಾಡುತ್ತಲೇ ಇದ್ದ. ಮನಸ್ಸಲ್ಲಿ ಏನೋ ಒಂದು ರೀತಿಯ ತೊಳಲಾಟ ಇದ್ದೇ ಇತ್ತು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದಿನ ದೊಡ್ಡ ಮಗನಿಗೆ ಹುಷಾರ್ ತಪ್ಪಿತ್ತು. ಅವನಿಗೆ ಆಗ ಬರೀ 9 ವರ್ಷ. ಆಸ್ಪತ್ರೆಗೆ ಸೇರಿಸಿದ್ದ. ಆದರೆ ಚಿಕಿತ್ಸೆ ಫಲಿಸದೆ ಅವನು ತೀರ್ಹೋದ ಸರ್. ವಿಚಿತ್ರ ಅಂದರೆ ಅವನಿಗೆ ಏನಾಗಿತ್ತು ಅಂತ ಡಯಾಗ್ನೋಸ್ ಮಾಡೋಕ್ಕೂ ಸಾಧ್ಯವಾಗಲಿಲ್ಲ. ಮೊಹಮ್ಮದ್ ಅಲಿಗೆ ಆಕಾಶವೇ ಕಳಚಿದಂತಾಗಿತ್ತು. ದಫನ್ ಮಾಡಿ ಬಂದ ನಂತರ ಇಡೀ ರಾತ್ರಿ ಪುಟ್ಟ ಮಗುವಂತೆ ಅತ್ತಿದ್ದ. ಅದಾಗಿ ಕೆಲವು ದಿನಗಳಿಂದ ಅವನು ಮಾನಸಿಕವಾಗಿ ತುಂಬ ನೊಂದಿದ್ದ. ಅವನಿಗೆ ಪ್ರತಿ ರಾತ್ರಿ ಕೆಟ್ಟ ಕನಸುಗಳು ಬರ್ತಿದ್ವು. ಕಣ್ಮುಚ್ಚೋಕು ಆಗದಂತೆ ಮನಸ್ಸಲ್ಲಿ ಘರ್ಷಣೆ ನಡೀತಿತ್ತು. ಇನ್ನೂ ವಿಚಿತ್ರ ಅಂದರೆ ಮಗ ಸತ್ತ ದಿನದಿಂದಾನು ಅವನು ಕಣ್ಮುಚ್ಚಿದ್ರೆ ಸಾಕು ಯಾವುದೋ ಒಂದು ಮುಖ ಧುತ್ತನೆ ಅವನ ಎದುರು ಬರ್ತಿತ್ತು. ಅಗಲವಾದ ಕಣ್ಣು ಅವನಿಗೆ ಏನೋ ಹೇಳೋಕೆ ಪ್ರಯತ್ನಿಸ್ತಾ ಇರುವಂತೆ ಭಾಸವಾಗ್ತಿತ್ತು. ನಾನು ನನ್ನ ದ್ವೇಷ ಪ್ರತೀಕಾರ ತೀರಿಸ್ಕೊತಾ ಇದ್ದೀನಿ. ನೀನು ಮಾಡಿದ ಪಾಪ ನಿನ್ನ ಮಕ್ಕಳಿಗೆ ಸುತ್ತಕೊಳ್ತಾ ಇದೆ. ಅವರನ್ನೆಲ್ಲ ಕೊಲೆ ಮಾಡಿ ನಾನು ರಿವೆಂಜ್ ತೀರಿಸ್ಕೊತೀನಿ ಅಂತ ಹೇಳ್ತಿತ್ತು. ನಾನು ಯಾರನ್ನೂ ಬಿಡಲ್ಲ. ನಿನ್ನ ಹೆಂಡತಿ ಮಕ್ಕಳು ಇಡೀ ಫ್ಯಾಮಿಲಿಯನ್ನ ಮುಗಿಸ್ಬಿಡ್ತೀನಿ ಅಂತಾನು ಹೇಳ್ತಿತ್ತು. ಪ್ರತಿ ರಾತ್ರಿ ಮೊಹಮ್ಮದ್ ಅಲಿ ಕಿರುಚ್ಕೊಂಡು ಎದ್ಬಿಡ್ತಾ ಇದ್ದ ಸರ್ ಅಂತ ಆಂಥನಿ ಪೊಲೀಸರಿಗೆ ಹೇಳ್ತಾನೆ. ಆ ಮುಖ ಅವನು ಹಿಂದೆ ಸಾಯಿಸಿದ್ದ ಮೋಹನ್ನದ್ದು ಸರ್. ಅವನು ಮಾಡಿದ ಕೊಲೆ ಅಲಿಗೆ ಕಾಡ್ತಿತ್ತು. ಅಲ್ಲಿಂದ ಅಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಪೊಲೀಸರ ಹತ್ರ ಹೋಗಿ ನಿಜ ಹೇಳ್ಬಿಡೋಣ, ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ ಯೋಚಿಸ್ತಾನೆ.
ಬಟ್ ಮಕ್ಕಳು ಇನ್ನೂ ತುಂಬ ಚಿಕ್ಕವರಿದ್ರು. ಅಲ್ಲಿಗೆ ಜೈಲು ಶಿಕ್ಷೆ ಆದರೆ ಮಕ್ಕಳನ್ನು ಯಾರು ನೋಡ್ಕೋತಾರೆ? ಹೆಂಡತಿ ಗತಿ ಏನು ಅಂತ ಯೋಚಿಸಿ ಸುಮ್ಮನಾಗಿದ್ದ. ಬಟ್ ಅವನಿಗೆ ಮೋಹನನ್ನ ಆ ಕಣ್ಣುಗಳು ಹಾಂಟ್ ಮಾಡೋದನ್ನು ಮುಂದುವರಿಸಿದ್ವು. ಹೀಗೆ ನಡೀತಿರುವಾಗ ಒಂದಿನ ಅಲಿಯ 2ನೇ ಮಗ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಭೀಕರ ಆಕ್ಸಿಡೆಂಟ್ ಆಗೋಯ್ತು. ಅವನಿಗೆ ಗಂಭೀರ ಗಾಯಗಳಾದವು. ಅವನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ. ಆ ರಾತ್ರಿ ಮತ್ತೆ ಮೋಹನನ್ನ ಮುಖ ಮತ್ತು ದೊಡ್ಡ ದೊಡ್ಡ ಕಣ್ಣುಗಳು ಅಲಿನ ಹೆದರಿಸೋಕೆ ಶುರು ಮಾಡಿದ್ವು. ವಿಚಿತ್ರವಾಗಿ ಗಹಗಹಿಸಿ ನಗ್ತಾ ಇದ್ವು. ನಾನು ಬಿಡಲ್ಲ, ನಿನ್ನ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ವು. ಅಲಿಗೆ ಗಾಬರಿ ಜಾಸ್ತಿ ಆಗಿತ್ತು ಸರ್. ಬಟ್ ಅವನ ಮಗನ ನಸೀಬು ಗಟ್ಟಿ ಇತ್ತು. ಮಗ ಕೆಲವು ದಿನಗಳಲ್ಲಿ ಚೇತರಿಸಿಕೊಂಡ ಸರ್ ಅಂತ ಆಂಥನಿ ಹೇಳ್ತಾನೆ. ನೀನು ಹೇಳ್ತಾ ಇರುವ ಆ ಮೊಹಮ್ಮದ್ ಅಲಿ ಯಾರು? ನಿನ್ಗೂ ಅವನಿಗೂ ಏನು ಸಂಬಂಧ? ನಿನ್ನ ಕಥೆ ಕೇಳ್ತಾ ಇದ್ರೆ ಯಾಕೋ ಸುಮ್ಮನೆ ಬೂರಿ ಬಿಡ್ತಾ ಇದೆಯಾ ಅನ್ಸುತ್ತೆ. ಇಲ್ಲ, ಆ ಅಲಿ ನೀನೇ ಇರಬೇಕು ಅಂತ ಪೊಲೀಸರು ಗದರಿ ಕೇಳ್ತಾರೆ. ಅದಕ್ಕೆ ಆಂಥನಿ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ಆ ಮೊಹಮ್ಮದ್ ಅಲಿ ಬೇರೆ ಯಾರೂ ಅಲ್ಲ, ನಾನೇ. ಮೋಹನನನ್ನು ಹಳ್ಳಕ್ಕೆ ತಳ್ಳಿ ಕೊಲೆ ಮಾಡಿದ್ದು ನಾನೇ ಸರ್. ಆಗ್ಲಿಂದ ಇವತ್ತಿನವರೆಗೂ ಅವನ ಆತ್ಮ ನನ್ನನ್ನು ಹಿಂಬಾಲಿಸ್ತಾ ಇದೆ. ನನಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಿಲ್ಲ, ಮಲ್ಗೋಕ್ಕೂ ಬಿಡ್ತಿಲ್ಲ ಸರ್. ತುಂಬ ವರ್ಷಗಳ ಹಿಂದೆ ಇಲ್ಲಿಗೆ ಬರಬೇಕು, ಶರಣಾಗಬೇಕು ಅಂತ ಅಂದ್ಕೊಂಡಿದ್ದೆ ಸರ್. ಬಟ್ ಧೈರ್ಯ ಸಾಲ್ತಾ ಇರಲಿಲ್ಲ. ಇವತ್ತು ಆಗಿದ್ದಾಗಲಿ ಅಂತ ಡಿಸೈಡ್ ಮಾಡಿಕೊಂಡೇ ಬಂದೆ. ಪ್ಲೀಸ್ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಸರ್ ಅಂತ ಕೈ ಜೋಡಿಸಿ ಬೇಡ್ಕೊಳ್ತಾನೆ. ಪೊಲೀಸರಿಗೆ ಈಗ ಕನ್ಫ್ಯೂಷನ್ ಇತ್ತು. ಇವನ ಮೇಲೆ ಏನಂತ ಕೇಸ್ ರಿಜಿಸ್ಟರ್ ಮಾಡೋದು? ಯಾರೂ ಇವನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಇವನು ನಿಜ ಹೇಳ್ತಿದ್ದಾನೋ ಢೋಂಗಿ ಆಡ್ತಿದ್ದಾನೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಬರೀ ಇವನು ಹೇಳಿದ ಮಾತ್ರಕ್ಕೆ ಇವನ ಹೇಳಿಕೆ ಆಧರಿಸಿ ಹೇಗೆ ಕೇಸ್ ರಿಜಿಸ್ಟರ್ ಮಾಡೋದು? ಅದು ಇವನು ಹೇಳ್ತಿರೋದು 40 ವರ್ಷ ಹಿಂದಿನ ಕಥೆ. ಆಗ ಮೋಹನನ್ ಅನ್ನೋ ವ್ಯಕ್ತಿ ಇದ್ನಾ? ನಿಜಕ್ಕೂ ಅವನು ಕೊಲೆಯಾಗಿದ್ನಾ? ಈ ಎಲ್ಲ ಪ್ರಶ್ನೆಗಳು ಪೊಲೀಸರನ್ನು ಕಾಡ್ತಿದ್ವು. ಬಟ್ ಕೊಲೆ ಮಾಡಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಬಂದವನನ್ನು ಹಾಗೇ ವಾಪಸ್ ಕಳಿಸೋದು ತಪ್ಪಾಗಬಹುದು ಅನ್ನೋದು ಪೊಲೀಸರ ಅರಿವಿಗಿತ್ತು. ಜೊತೆಗೆ ಅವನ ಮೇಲೆ ಪೊಲೀಸರಿಗೆ ಕನಿಕರವೂ ಇತ್ತು. ಹಾಗಾಗಿ ಸರಿ, ನೀನು ಇಲ್ಲೇ ಸ್ಟೇಷನ್ನಲ್ಲಿರು, ನಾವು ಮತ್ತೆ ನಿನ್ನ ಜೊತೆ ಮಾತಾಡ್ತೀವಿ ಅಂತ ಅವನಿಗೆ ಪರೋಟ ಬೀಫ್ ತರಿಸಿ ಕೊಡ್ತಾರೆ. ಆಂಥನಿ ಊಟ ಮಾಡ್ತಾ ಒಂದು ಚೇರ್ ಮೇಲೆ ಕೂತ್ಕೋತಾನೆ. ಪೊಲೀಸರು 40 ವರ್ಷದ ಹಿಂದಿನ ರೆಕಾರ್ಡ್ ತೆಗಿತಾರೆ. ಅದು 5 ಡಿಸೆಂಬರ್ 1986. ಆವತ್ತಿನ ನ್ಯೂಸ್ ಪೇಪರ್ ತೆಗೆದು ಚೆಕ್ ಮಾಡ್ತಾರೆ. ಅದರಲ್ಲಿ ಕೂಡರಂಜಿ ಮಿಷನ್ ಆಸ್ಪತ್ರೆಯ ಹಿಂಭಾಗದ ಸಣ್ಣ ಹಳ್ಳದಲ್ಲಿ ಯುವಕನ ಶವ ಪತ್ತೆ ಅಂತ ಒಂದು ಆರ್ಟಿಕಲ್ ಇತ್ತು. ಹಳ್ಳದಲ್ಲಿ 20 ವರ್ಷದ ಯುವಕನ ಶವ ಸಿಕ್ಕಿದೆ ಅಂತ ಬರೆಯಲಾಗಿತ್ತು. ಬಟ್ ಯಾರೋ ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ಸತ್ತಿದ್ದಾರೆ ಅಂತ ಹೇಳಲಾಗಿತ್ತು. ಊರವರು ಕೂಡ ಆಕಸ್ಮಿಕವಾಗಿ ಹಳ್ಳಕ್ಕೆ ಬಿದ್ದು ಕೆಸರಲ್ಲಿ ಹುದುಗಿ ಮುಳುಗಿ ಸತ್ತೋಗಿದ್ದಾನೆ ಅಂತಾನೆ ಭಾವಿಸಿದ್ರು. ಪೊಲೀಸರು ಮಹಜರು ಮುಗಿಸಿ ಕೆಲವು ದಿನ ಶವವನ್ನ ಶವಾಗಾರದಲ್ಲಿ ಇರಿಸಿದ್ರು. ಆದರೆ ಶವವನ್ನ ಯಾರೂ ಕ್ಲೇಮ್ ಮಾಡೋಕೆ ಬಂದಿರಲಿಲ್ಲ. ಹೀಗಾಗಿ FIR ಏನು ರಿಜಿಸ್ಟರ್ ಮಾಡದೆ ಬರೀ ಆಕಸ್ಮಿಕ ಸಾವು ಅಂತ ಬರ್ಕೊಂಡು ಪೊಲೀಸರೇ ಅಂತ್ಯಕ್ರಿಯೆ ಮಾಡಿ ಕೇಸ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಲ್ಲಿಗೆ ಆಂಥನಿ ನಿಜ ಹೇಳ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಯಾರೋ ಒಬ್ಬ ವ್ಯಕ್ತಿ 40 ವರ್ಷಗಳ ಹಿಂದೆ ಸತ್ತಿದ್ದ ಅನ್ನೋದೇನೋ ಸರಿ, ಆದರೆ ಅವನು ಆಂಥನಿ ಹೇಳ್ತಿರುವ ಮೋಹನನ್ನೇನಾ ಅನ್ನೋದು ಪಕ್ಕಾ ಇರಲಿಲ್ಲ. ಸಾಲದ್ದಕ್ಕೆ ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೂ ಯಾವುದೇ ಪುರಾವೆ ಇರಲಿಲ್ಲ. ಇನ್ನು ದೇಹ ಸಿಗೋಕಂತೂ ಚಾನ್ಸೇ ಇರಲಿಲ್ಲ. ಆದರೂ ಪೊಲೀಸರು ಇವನ ಹೇಳಿಕೆ ಆಧರಿಸಿ ತನಿಖೆ ಮುಂದುವರಿಸ್ತಾರೆ. ಮತ್ತೆ ಆಂಥನಿಯನ್ನ ವಿಚಾರಿಸ್ತಾರೆ. ಹೌದು ಸರ್, ಅದೇ ವ್ಯಕ್ತಿ ಮೋಹನನ್, ನಾನೇ ಅವನನ್ನು ಕೊಂದಿದ್ದು ಅಂತಾನೆ. ಸರ್, ನಾನು ಇನ್ನೊಂದು ಕೊಲೆ ಕೂಡ ಮಾಡಿದ್ದೀನಿ ಅಂತಾನೆ. ಅವನ ಮಾತು ಕೇಳಿದ ಪೊಲೀಸರಿಗೆ ಮತ್ತೆ ಶಾಕ್ ಆಗಿತ್ತು. ಇವನೇನಾದರೂ ಸೀರಿಯಲ್ ಕಿಲ್ಲರ್ ಇರಬಹುದಾ ಅಂತ ಅನುಮಾನಿಸ್ತಾರೆ. ಅಥವಾ ಸುಮ್ಮನೆ ಬಿಲ್ಡಪ್ ತಗೋತಿರ್ಬೇಕು, ಇಲ್ಲ ಮೆಂಟಲ್ ಗಿರಾಕಿ ಇರಬೇಕು ಅಂದ್ಕೊಂಡೆ ಸರಿ ಇನ್ಯಾರನ್ನ ಕೊಂದೆ ಹೇಳು ಅಂತಾರೆ. ಸರ್, ಅದು 1989. ನಾನಾಗ ಕೋಝಿಕೋಡ್ನಲ್ಲಿದ್ದೆ. ಹೀಗೆ ಒಮ್ಮೆ ವೆಳ್ಳೈಲ್ ಬೀಚ್ ಹತ್ರ ನಾನು ಮತ್ತು ನನ್ನ ಫ್ರೆಂಡ್ ಬಾಬು ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ಯಾರೋ ಒಬ್ಬ ನಮ್ಮನ್ನ ಅಡ್ಡಗಟ್ಟಿ ದೋಚೋಕೆ ಪ್ರಯತ್ನ ಮಾಡ್ದ. ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ಅದನ್ನ ಕೊಡುವಂತ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದ. ನಾವಿಬ್ರು ಅವನಿಂದ ಬಿಡಿಸ್ಕೊಳ್ಳೋಕೆ ತುಂಬ ಟ್ರೈ ಮಾಡಿದ್ವಿ. ಅವನು ನಮ್ಮ ಮೇಲೆ ಹಲ್ಲೆಗೆ ಮುಂದಾದ. ನನಗೂ ಕೋಪ ಬಂದಿತ್ತು. ನನ್ನಲ್ಲಿದ್ದ ಎಲ್ಲ ಶಕ್ತಿ ಬಳಸಿ ಅವನನ್ನು ದೂರ ತಳ್ಳಿದೆ. ನಾನು ತಳ್ಳಿದ ರಭಸಕ್ಕೆ ಕಳ್ಳ ಆಯ ತಪ್ಪಿ ಕೆಳಗೆ ಬಿದ್ದ. ನಾನು ಮತ್ತು ಬಾಬು ಸೇರ್ಕೊಂಡು ಕೈಗೆ ಸಿಕ್ಕಿದ್ದೆಲ್ಲವನ್ನ ತಗೊಂಡು ಅವನಿಗೆ ಹೊಡೆದ್ವಿ.
ಹೊಡೆದು ಸಾಯಿಸ್ಬಿಟ್ವಿ ಸಾರ್ ಅಂತಾನೆ. ಆಂಥನಿ ನಿಜ ಹೇಳ್ತಿದ್ದಾನಾ ಅಂತ ಪೊಲೀಸರು ಮತ್ತೆ ಹಳೆ ರೆಕಾರ್ಡ್ ಚೆಕ್ ಮಾಡ್ತಾರೆ. 1989 ಸೆಪ್ಟೆಂಬರ್ 24 ನ್ಯೂಸ್ ಪೇಪರ್ನಲ್ಲಿ ಬೀಚ್ ಹತ್ರ ಅಪರಿಚಿತ ಶವ ಪತ್ತೆ ಅನ್ನೋ ಆರ್ಟಿಕಲ್ ಇತ್ತು. ಪೊಲೀಸರು ಅಸಹಜ ಕೊಲೆ ಅಂತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ್ರು. ಬಟ್ ಕೊಲೆಗಾರ ಸಿಗದ ಕಾರಣ ಕೇಸ್ ಕ್ಲೋಸ್ ಮಾಡಿದ್ರು. ಇಷ್ಟು ವರ್ಷಗಳ ಕಾಲ ಈ ಕೊಲೆಯ ರಹಸ್ಯ ಬಗೆಹರಿದಿರಲಿಲ್ಲ. ಈಗ ಆಂಥನಿ ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದು ಕೊಲೆ ಬಗ್ಗೆ ಕನ್ಫೆಸ್ ಮಾಡಿದ್ದ. ಈಗಲೂ ಪೊಲೀಸರಿಗೆ ಅನುಮಾನ ಇತ್ತು. ಇಷ್ಟು ವರ್ಷಗಳ ನಂತರ ಇವನ್ಯಾಕೆ ಬಂದು ಸರೆಂಡರ್ ಆಗ್ತಿದ್ದಾನೆ ಅನ್ನೋ ಅನುಮಾನ ಕಾಡ್ತಲೇ ಇತ್ತು. ಆಂಥನಿ, ನಿಜ ಹೇಳು, ಇಷ್ಟು ವರ್ಷ ಆದಮೇಲೆ ಈಗ ಯಾಕೆ ಬಂದಿದ್ದೀಯಾ ಅಂತ ಸ್ವಲ್ಪ ಗದರಿಸಿ ಕೇಳ್ತಾರೆ. ಅದಕ್ಕೆ ಆಂಥನಿ, ಹೇಳಿದ್ನಲ್ಲ ಸರ್, ಆವತ್ತಿಂದ ಇವತ್ತಿನವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ. ಮೋಹನನ್ ರಿವೆಂಜ್ ತಗೋತೀನಿ ಅಂತ ಕನಸಲ್ಲಿ ಬಂದು ಹೆದರಿಸ್ತಾ ಇದ್ದಾನೆ. ಅವನ ಆ ಮುಖ ಮತ್ತು ಅಗಲವಾದ ಕಣ್ಣುಗಳು ನನ್ನನ್ನು ಹಾಂಟ್ ಮಾಡ್ತಾ ಇವೆ. ನನಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ. ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಆದರೆ ಆಗ ನನಗೆ ಸಮಾಧಾನ ಆಗುತ್ತೆ ಸರ್ ಅಂತ ಆಂಥನಿ ಹೇಳ್ತಾನೆ. ಪೊಲೀಸರು ಆಂಥನಿಯನ್ನ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕ್ತಾರೆ. ಅವನ ಫ್ರೆಂಡ್ ಗಂಜಾ ಬಾಬು ಎಲ್ಲಾದರೂ ಸಿಗ್ತಾನ ಅಂತ ಹುಡುಕ್ತಾ ಇದ್ದಾರೆ. ಈಗ ಪೊಲೀಸರ ಮುಂದೆ ಇದ್ದ ಚಾಲೆಂಜ್ ಅಂದರೆ ಈ ಕೇಸಲ್ಲಿ ಇವನಿಗೆ ಶಿಕ್ಷೆ ಕೊಡಿಸೋದು. ಯಾಕಂದರೆ ಅವನೇ ಬಂದು ಕೊಲೆ ಮಾಡಿದ್ದೀನಿ ಅಂತ ಕನ್ಫೆಸ್ ಮಾಡಿದ್ರು. ಕೇಸ್ ಆಗಿ 40 ವರ್ಷ ಆಗಿದೆ. ಮೃತದೇಹ ಯಾವತ್ತೂ ಸಿಗಲ್ಲ. ಹಾಗಾಗಿ ಕೇಸ್ನ ಬಿಲ್ಡ್ ಮಾಡೋದು ಪೊಲೀಸರಿಗೆ ಸವಾಲಾಗಿತ್ತು. ಯಾರೇ ವ್ಯಕ್ತಿ ಕೊಲೆ ಮಾಡಿದ್ದೀನಿ ಅಂತ ಬಂದು ಹೇಳಿದ್ರು ಬರೀ ಅವನ ಹೇಳಿಕೆ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಲ್ಲ. ಪೊಲೀಸರು ಅದಕ್ಕೆ ಪೂರಕ ಸಾಕ್ಷಿಗಳನ್ನು ಹಾಜರುಪಡಿಸಲೇಬೇಕು. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಈ ಪ್ರಕರಣ ನಡೆದಾಗ ಆಂಥನಿಗೆ 14 ವರ್ಷ. ಅವನು ಅಪ್ರಾಪ್ತನಾಗಿದ್ದ. ಹಾಗಾಗಿ ಅವನಿಗೆ ಬಾಲಾಪರಾಧ ಕಾನೂನಿನ ಅಡಿಯಲ್ಲೇ ಶಿಕ್ಷೆ ಕೊಡಬೇಕಾಗುತ್ತೆ. ಜೊತೆಗೆ ಮೋಹನನ್ನಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಆಂಥನಿ ಮೋಹನನ್ನನ್ನು ತಳ್ಳಿದ್ದ. ಅವನು ಆಯತಪ್ಪಿ ಹಳ್ಳಕ್ಕೆ ಬಿದ್ದು ಸತ್ತಿದ್ದ. ಹಾಗಾಗಿ ಇದು ಸೆಲ್ಫ್ ಡಿಫೆನ್ಸ್ಗಾಗಿ ನಡೆದ ಹತ್ಯೆ ಅಂತಾನು ಆಂಥನಿ ವಾದಿಸಬಹುದು. ಹಾಗಾಗಿ ಈ ಪ್ರಕರಣ ಪೊಲೀಸರಿಗೆ ಸವಾಲಾಗಿತ್ತು. ಪೊಲೀಸರು ಆಂಥನಿಯಿಂದ ಮೋಹನನ್ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಂಡು ಅವನ ಫ್ಯಾಮಿಲಿಯವರನ್ನ ಫೈಂಡ್ ಔಟ್ ಮಾಡ್ತಾರೆ. ಅವರನ್ನು ಠಾಣೆಗೆ ಕರೆಸ್ತಾರೆ. ಸರ್, 1986ರಲ್ಲಿ ಮೋಹನನ್ ಕೆಲಸ ಹುಡುಕೊಂಡು ಕೋಝಿಕೋಡ್ಗೆ ಹೋದ. ಆಮೇಲೆ ಎಲ್ಲಿ ಹೋದ ಅಂತ ನಮಗೆ ಗೊತ್ತಾಗಲಿಲ್ಲ. ಅವನು ನಿಗೂಢವಾಗಿ ಕಾಣೆಯಾಗಿದ್ದ. ಬಟ್ ನಾವು ಎಲ್ಲೂ ಪ್ರಕರಣ ದಾಖಲು ಮಾಡಿರಲಿಲ್ಲ. ಹಾಗಾಗಿ ಬಹುಶಃ ಅವನು ಸತ್ತಿರೋದು ನಮಗೆ ಗೊತ್ತೇ ಆಗಿಲ್ಲ. ಕಾಣೆಯಾಗುವ ಮುನ್ನ ಅವನು ಒಂದು ಲೆಟರ್ ಬರೆದಿದ್ದ ಅಷ್ಟೇ ಸರ್ ಅಂತಾರೆ. ಅನಾಥ ಶವ ಸಿಕ್ಕಾಗ ಪೊಲೀಸರು ಫೈಲ್ನಲ್ಲಿಟ್ಟಿದ್ದ ಮೃತದೇಹದ ಫೋಟೋಗಳನ್ನು ಮೋಹನನ್ ಫ್ಯಾಮಿಲಿಯವರಿಗೆ ತೋರಿಸ್ತಾರೆ. ಕುಟುಂಬಸ್ಥರು ಅದು ಮೋಹನನ್ನದ್ದೇ ಶವ ಅಂತ ಖಚಿತಪಡಿಸಿದ್ರು. ಪೊಲೀಸರು ಅವರ ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ತಾರೆ. ಆಂಥನಿ ಮೇಲೆ 2 ಕೊಲೆ ಕೇಸ್ ದಾಖಲಿಸಿಕೊಳ್ತಾರೆ. ಅವನನ್ನು ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಕೋರ್ಟ್ ಆಂಥನಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಅವನು ಮಲ್ಲಪುರಂ ಜಿಲ್ಲೆಯ ಮಂಜೇರಿ ಸಬ್ ಜೈಲ್ನಲ್ಲಿದ್ದ. ನಂತರ ಬೇಲ್ಗೆ ಅರ್ಜಿ ಹಾಕ್ತಾನೆ. 40 ವರ್ಷಗಳ ಹಳೆಯ ಪ್ರಕರಣ. ಪೊಲೀಸರಿಗೆ ಕೊಲೆಯಾದ ವ್ಯಕ್ತಿಯ ಮೃತದೇಹ ಆಗಲಿ, ಹಳೆಯ ಸಾಕ್ಷ್ಯಗಳಾಗಲಿ ಅಥವಾ ವೈಜ್ಞಾನಿಕ ಪುರಾವೆಗಳಾಗಲಿ ಯಾವುದೂ ಸಿಕ್ಕಿರಲಿಲ್ಲ. ಕೇವಲ ಪೊಲೀಸರ ಮುಂದೆ ಆರೋಪಿ ಕೊಟ್ಟ ತಪ್ಪೊಪ್ಪಿಗೆಯನ್ನು ಆಧರಿಸಿ ಅವನನ್ನು ದೀರ್ಘಕಾಲ ಜೈಲಿನಲ್ಲಿಡೋಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅವನಿಗೆ ಈಸಿಯಾಗಿ ಜಾಮೀನು ಸಿಕ್ಕಿತ್ತು. ಹೀಗಾಗಿ ಸದ್ಯ ಅವನು ಜೈಲಿಂದ ಹೊರಗಡೆ ಇದ್ದಾನೆ. ಈ ಪ್ರಕರಣ ಮೀಡಿಯಾದಲ್ಲೂ ಸುದ್ದಿಯಾಗಿತ್ತು. ಜೈಲಿಂದ ಹೊರಬಂದ ಆಂಥನಿಯನ್ನ ಮಾಧ್ಯಮದವರು ಮಾತಾಡಿಸಿದ್ರು. ಅದಕ್ಕೆ ಆಂಥನಿ, ಇಷ್ಟು ವರ್ಷಗಳ ಕಾಲ ಮನಸ್ಸಲ್ಲಿ ಹೂತಿದ್ದ ದೊಡ್ಡ ರಹಸ್ಯ ಪೊಲೀಸರ ಮುಂದೆ ಹೇಳಿ ಜೈಲಿಗೆ ಹೋಗಿ ಬಂದು ಪಾಪ ಪ್ರಜ್ಞೆಯಿಂದ ಮುಕ್ತಿ ಪಡೆದಿದ್ದೀನಿ. ನನಗೆ ಜೈಲಲ್ಲಿ ನೆಮ್ಮದಿಯ ನಿದ್ರೆ ಬಂತು, ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ಆಂಥನಿ ಅಲಿಯಾಸ್ ಮೊಹಮ್ಮದ್ ಅಲಿ ಹೇಳಿದ್ದಾನೆ. ನ್ಯಾಯಾಲಯ ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ರೆಡಿ ಅಂತ ಹೇಳ್ತಾನೆ. ನಾನು ತಪ್ಪು ಮಾಡಿದ್ದೀನಿ, ಹಾಗಾಗಿ ನನ್ನ ಪರವಾಗಿ ವಾದಿಸೋಕೆ ನನಗೆ ಯಾವುದೇ ವಕೀಲರು ಬೇಡ ಅಂತಾನೂ ಹೇಳಿದ್ದಾನಂತೆ. ಆದರೆ ಭಾರತೀಯ ಸಂವಿಧಾನದ ಪ್ರಕಾರ ಎಷ್ಟೇ ಗಂಭೀರ ಅಪರಾಧಿ ಆಗಿದ್ರೂ ನ್ಯಾಯಾಲಯದಲ್ಲಿ ಆತನ ಪರವಾಗಿ ವಾದಿಸೋಕೆ ಒಬ್ಬ ವಕೀಲರು ಇರಲೇಬೇಕು. ಒಂದು ವೇಳೆ ಆರೋಪಿಗೆ ಬಡತನದ ಕಾರಣದಿಂದ ವಕೀಲರನ್ನು ಹೈರ್ ಮಾಡೋಕೆ ಆಗದೇ ಇದ್ದರೆ ಆಗ ಕೋರ್ಟ್ ಫ್ರೀಯಾಗಿ ಸರ್ಕಾರಿ ವಕೀಲರನ್ನು ನೇಮಿಸುತ್ತೆ. ಅಥವಾ ತಾನೇ ವಾದಿಸ್ತೀನಿ ಅಂತ ಹೇಳಿದ್ರೂ ಅದಕ್ಕೆ ಅವಕಾಶವಿದೆ. ಸದ್ಯ ಆಂಥನಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಪ್ರಕರಣ ಇನ್ನೂ ನಡೀತಾ ಇದೆ. ಕೊಲೆ ನಡೆದಾಗ ಆಂಥನಿಗೆ 14 ವರ್ಷ ಇತ್ತು. ಹೀಗಾಗಿ ಈ ಪ್ರಕರಣದ ವಿಚಾರಣೆಯನ್ನು
ಜುವೆನೈಲ್ ಜಸ್ಟಿಸ್ ಬೋರ್ಡ್ಗೆ ವರ್ಗಾಯಿಸುವ ಸಾಧ್ಯತೆಗಳಿವೆ. ಅವನಿಗೆ ಈಗ 55 ವರ್ಷ ವಯಸ್ಸಾಗಿರಬಹುದು. ಅಪರಾಧ ನಡೆದ ಸಮಯದ ವಯಸ್ಸನ್ನೇ ಕಾನೂನು ಪರಿಗಣಿಸುತ್ತೆ. ಅಲ್ಲದೆ 1989ರಲ್ಲಿ ಮಾಡಿದ 2ನೇ ಕೊಲೆ ಟೈಮಲ್ಲೂ ಆಂಥನಿ ಅಪ್ರಾಪ್ತನಾಗಿದ್ನಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಈ ಪ್ರಕರಣದಲ್ಲಿ ಆಂಥನಿಗೆ ಶಿಕ್ಷೆ ಆದರೂ ಅದರ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಅಥವಾ ಕ್ರೈಮ್ನ ಸ್ವಭಾವ ಗಮನಿಸಿ ಇದನ್ನ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಪರಿಗಣಿಸಿದ್ರೆ ಆಗ ಹೆಚ್ಚಿನ ಶಿಕ್ಷೆ ಕೊಡಲೂಬಹುದು. ಬಟ್ ಸಾಧ್ಯತೆ ಕಡಿಮೆ ಅಂತ ಕೆಲವು ಲಾ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ಆಂಥನಿ ಬಚಾವ್ ಆಗ್ತಾನಾ, ಶಿಕ್ಷೆಗೆ ಗುರಿ ಆಗ್ತಾನಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಈ ಸುದ್ದಿ ವೈರಲ್ ಆದಾಗ ಜನ ಇದೊಂದು ವಿಚಿತ್ರ ಕೇಸ್ ಅಂತ ಮಾತಾಡ್ಕೋತಾ ಇದ್ರು. ಕೆಲವರಂತೂ ಅವನ ಪ್ರಾಮಾಣಿಕತೆಗೆ ಮೆಚ್ಚಿದ್ದಾರೆ. ಬಟ್ ಈಗ ಮೋಹನನ್ ಕುಟುಂಬಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಇದುವರೆಗೂ ಮೋಹನನ್ ಎಲ್ಲೋ ಹೋಗಿದ್ದಾನೆ, ಅವನು ಬದುಕಿದ್ದಾನಾ ಸತ್ತಿದ್ದಾನಾ ಅನ್ನೋ ಗೊಂದಲದಲ್ಲಿದ್ದ ಕುಟುಂಬಕ್ಕೆ ಮೋಹನನ್ ಇನ್ನೂ ಬರಲ್ಲ ಅನ್ನೋ ವಿಚಾರ ಮನವರಿಕೆ ಆಗಿದೆ. ಇಷ್ಟು ವರ್ಷಗಳ ಅವರ ಕಾಯುವಿಕೆಗೆ ಫುಲ್ ಸ್ಟಾಪ್ ಬಿದ್ದಿದೆ. ಇತ್ತ ಇಷ್ಟು ವರ್ಷ ಆಂಥನಿ ಧರ್ಮ ಬದಲಾಯಿಸಿ ಹೆಸರು ಬದಲಾಯಿಸಿ ಮೊಹಮ್ಮದ್ ಅಲಿ ಅಂತ ಹೆಸರಿಟ್ಕೊಂಡು ಹೊಸ ಜೀವನವನ್ನೇನೋ ಕಟ್ಕೊಂಡಿದ್ದ. ಆದರೆ ಆತ ತನ್ನದೇ ಮನಸ್ಸಿನ ಜೈಲಲ್ಲಿ ಕೈದಿಯಾಗಿದ್ದ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿದ್ದ. ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಂಡಿದ್ದ ಆಂಥನಿಗೆ ತನ್ನ ಆತ್ಮಸಾಕ್ಷಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಜಕ್ಕೂ ಆಂಥನಿ ಅಪರಾಧ ಮಾಡಿದ್ದಾನಾ ಅಥವಾ ತನ್ನ ಆತ್ಮರಕ್ಷಣೆಗೆ ಕೊಲೆ ಮಾಡಿದ್ದಾನಾ? ಅವನಿಗೆ ಶಿಕ್ಷೆ ಆಗಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.